ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೊಂದು ಸಿಂಪಲ್ ಆದ ಅಡುಗೆ ಜೊತೆ ಬಂದಿದ್ದೀನಿ. ಪಾಲಕ್ ರೈಸ್ ಮಾಡುವ ವಿಧಾನ: ಬಾಣಲೆಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ, ಲವಂಗ, ಚಕ್ಕೆ ಹಾಕಿ, ಪಾಲಕ್ ಸೊಪ್ಪನ್ನ ಕಟ್ ಮಾಡ್ಕೊಂಡಿರೋದು ಹಾಕಿ, ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿ, ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿ, ಬೆಳ್ಳುಳ್ಳಿ ಶುಂಠಿನೂ ಅದ್ರ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾಗಲು ಬಿಡಿ. ನಿಮಗೆ ಇಷ್ಟವಾದ ತರಕಾರಿಯನ್ನು ಕಟ್ ಮಾಡಿ ಹಾಕಿ. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್, ಬೇಬಿಕಾರ್ನ್, ಗೋಡಂಬಿ ಹಾಕಿದ್ದೀನಿ. ತಣ್ಣಗಾದ ಸೊಪ್ಪಿನ ಪೇಸ್ಟನ್ನು ಮಾಡಿ ಇಟ್ಕೊಳ್ಳಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ತುಪ್ಪ ಹಾಕಿ ಆಲ್ ಸ್ಪೈಸಸನ್ನು ಹಾಕಿ, ಈರುಳ್ಳಿ, ತರಕಾರಿಗಳನ್ನು ಹಾಕಿ, ಅರೆದುಕೊಂಡಿರುವ ಮಸಾಲ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. 3 ಲೋಟ ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀರು ಕುದಿ ಬಂದ ನಂತರ ತೊಳೆದುಕೊಂಡಿರುವ 1 ಲೋಟ ಅಕ್ಕಿಯನ್ನು ಹಾಕಿ, ಕುದಿ ಬಂದ ಮೇಲೆ ಮುಚ್ಚಿಟ್ಟು 3 ವಿಸಿಲ್ ಬರಲಿ. ಬಿಸಿ ಬಿಸಿ ಪಾಲಕ್ ಬಾತ್ ಸಲಾಡ್ ಜೊತೆ ರೆಡಿಯಾಗಿದೆ. ಮತ್ತು ಇನ್ನೊಂದು ಸಿಂಪಲ್ ಅಡುಗೆ ಜೊತೆ ಬರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.